ಸಿಬಿಐ ಕುಣಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಪಾರಾಗಿರೋದ್ರ ಬಗ್ಗೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಬಿಗ್ ರಿಲೀಫ್ ಯಾವ ರೀತಿ ಸಿಕ್ಕಿದೆ ಅಂತ ಹೈಕೋರ್ಟ್ ಕೊಟ್ಟಿರುವಂತಹ ರಿಲೀಫ್ ಇದು. ಇನ್ಫ್ಯಾಕ್ಟ್ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿ ಸಿಎಂ ಆಪ್ತ ಸಚಿವ ಮಹದೇವಪ್ಪ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಕಾನೂನನ್ನ ಗೌರವಿಸುವಂತವರು. ಮೂಡಾ ಕೇಸ್ನಲ್ಲಿ ಆರಂಭದಿಂದ ಕೂಡ ಕೇವಲ ರಾಜಕೀಕರಣಗೊಳಿಸಿದ್ರು ಅಂತ ಹೇಳಿ ತಮ್ಮ ರಾಜಕೀಯ ವಿರೋಧಿಗಳಿಗೆ ಗುದ್ದು ಕೊಡ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪನ್ನು ನಾವು ಗೌರವಿಸ್ತೀವಿ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿರೋ ವಿಚಾರಕ್ಕೆ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತನಿಖೆಗೆ ಆದೇಶ ಮಾಡ್ತಾ ಹೈಕೋರ್ಟ್ ಗೌರವ್ ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆಯ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ, ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯನವರು? ಈಗ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ ಸರ್, ಈಗ ಲೋಕಾಯುಕ್ತ ಒಂದು ಕಡೆಯಾಗಿ ಕ್ಲೀನ್ ಚಿಟ್ ಅಂದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯನ್ನು ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಹೈಕೋರ್ಟ್ ನಕಾರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು 3 ಅಂಶಗಳ ಆಧಾರದ ಮೇಲೆ ಆದೇಶವನ್ನು ಕೊಟ್ಟಿದೆ. ಈಗ ನಮ್ಮ ಜೊತೆ CM ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರಿದ್ದಾರೆ, ಕೇಳೋಣ ಬನ್ನಿ. ಈ ಒಂದು ಆದೇಶ ನಿಮ್ಮ ಒಂದು ಕಾನೂನು ಹೋರಾಟಕ್ಕೆ ಸಿಕ್ಕಂಥ ಜಯನ? ಇದರಲ್ಲಿ ಜಯ ಗೆಲುವು ಸೋಲು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಇದು ಒಂದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ಅದರಿಂದ ಸತ್ಯಕ್ಕೆ ಗೆಲುವಾಗ್ತದೆ, ನ್ಯಾಯಕ್ಕೆ ಗೆಲುವಾಗುತ್ತೆ ಮತ್ತು ಕಾನೂನು ಸಂವಿಧಾನಕ್ಕೆ ಗೆಲುವಾಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನಮಗಿತ್ತು. ರಾಜ್ಯಪಾಲರು ನೀಡಿದಂಥ ಆದೇಶದಲ್ಲಿ ತೀರ್ಪು ನಮ್ಮ ವಿರುದ್ಧ ಆಯಿತು. ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕಂದರೆ ಕಾನೂನಿನ ಪ್ರಕ್ರಿಯೆಗೆ ಸದಾಕಾಲ ತಲೆಬಾಗಿ ಒಪ್ಪುವಂಥ ಅದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಪರ ಆಗಿದೆ, ಇದನ್ನು ಕೂಡ ನಾವು ತಲೆಬಾಗಿ ಸ್ವೀಕರಿಸ್ತೀವಿ. ಅದರಿಂದ ಇದು ಗೆಲುವು, ಇದು ವಿಜೃಂಭಿಸಬೇಕು, ಸಂಭ್ರಮಿಸಬೇಕು ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಯಾವ ಸಂಸ್ಥೆ ಇವತ್ತು ತನಿಖೆ ಮಾಡ್ತಾಯಿದೆ, ಲೋಕಾಯುಕ್ತ, ಅದೊಂದು ಸ್ವತಂತ್ರವಾದಂಥ ತನಿಖೆ ಸಂಸ್ಥೆ. ಅವರ ತನಿಖೆ ಕೂಡ ತೃಪ್ತಿಕರವಾಗಿದೆ ಮತ್ತು ಇದರಲ್ಲಿ ಯಾವುದೇ ಥರದಂಥ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು ಕಂಡು ಬರೋಲ್ಲ ಅಂತ ಹೇಳುವಂಥ ಕಾರಣಗಳಿಂದ ಇವತ್ತು ಅರ್ಜಿಯನ್ನು ವಜಾ ಮಾಡಿದೆ. ಅದನ್ನ ನಾವು ಸ್ವಾಗತಿಸ್ತೇವೆ. ಅಂದರೆ ಸಹಜವಾಗಿ ಮುಖ್ಯಮಂತ್ರಿ ಆದಂಥವ್ರಿಗೆ ಈ ಥರ ಪ್ರಕರಣಗಳ ಕೇಸ್ ಇದ್ದಂಥ ಸಹಜವಾಗಿ ಟೆನ್ಷನ್ ಆಗಿರುತ್ತೆ. ಈಗ ಅವ್ರ ಗಮನಕ್ಕೆ ತಂದರೆ ಈ ತೀರ್ಪನ್ನು, ಮತ್ತು ಈ ತೀರ್ಪು ಕೇಳಿದ ಮೇಲೆ ಏನಂತ? ಬೆಳಿಗ್ಗೆನೇ ನಾನು ಇವತ್ತು 10ವರೆಗೆ ತೀರ್ಪು ಪ್ರಕಟ ಆಗುತ್ತೆ ಅಂತ ಹೇಳಿದಾಗ ನಾನು 10ವರೆಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ತೀರ್ಪಿನ ನಂತರ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇನೆ. ಅವರು ಕೂಡ ಈ ತೀರ್ಪಿನ ಸ್ವಾಗತವನ್ನು ಮಾಡಿದ್ದಾರೆ. ಮತ್ತು ತೀರ್ಪಿನ ಪ್ರತಿಯನ್ನು ನಮ್ಮ ಕೈಗೆ ಸಿಗಲಿಲ್ಲ. ಪ್ರತಿ ಸಿಕ್ಕಿದ ಮೇಲೆ ಅದನ್ನು ಓದಿ ಪೂರ್ಣವಾಗಿ ಅವರಿಗೆ ವಿವರಿಸುವಂಥ ಕೆಲಸವನ್ನು ಮಾಡ್ತೀನಿ. ಸಾಯಂಕಾಲ ಪ್ರತಿ ಸಿಕ್ಕಿದ್ರೆ ಬಾ ಅಂತ ಹೇಳಿದರೆ ಅದನ್ನು ಕೆಲಸ ಮಾಡ್ತೀನಿ. ಅಂದರೆ ಈ ತೀರ್ಪು ನನಗೆ ತೃಪ್ತಿ ತಂದಿಲ್ಲ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳೋದು. ಅದು ಅವ್ರು ನೋಡಿ, ಸ್ನೇಹಮಯಿ ಕೃಷ್ಣ ಪಾಪ ಈಸ್ ಓನ್ಲಿ ಅ ಪೊಲಿಟಿಕಲ್ ಟೂಲ್, ದ ಪಾನ್. ಸ್ನೇಹಮಯಿ ಕೃಷ್ಣ ದೊಡ್ಡ ವಕೀಲರನ್ನ ಸರ್ವೋಚ್ಚ ನ್ಯಾಯಾಲಯದಿಂದ ಕಂದು ವಾದ ಮಾಡಿಸ್ಲಿಕ್ಕೆ ಸಾಧ್ಯ ಐತೆ? ಯಾರಿದ್ದಾರೆ? ಅದರಿಂದ ಇದು ವಿರೋಧ ಪಕ್ಷಗಳು ಹತಾಶರಾಗಿಬಿಟ್ಟಿದ್ದಾರೆ. ಅವರು ಸೋತಿದ್ದಾರೆ ಚುನಾವಣೆಯಲ್ಲಿ. ಮೂಡ ವಾಲ್ಮೀಕಿ ಅಂತ ಹೇಳಿದ್ರು. ಜನ ಏನು ಹೇಳಿದ್ರು? ಜನ ನಿಮ್ಮ ಸುಳ್ಳನ್ನು ನಾವು ನಂಬೋದಿಲ್ಲ ಅಂತೇಳಿ ತಿರಸ್ಕರಿಸಿದ್ದಾರೆ. ಅಂದರೂ ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಕ್ಕೂ ಸೋಲು ಕಾಣ್ತಾರೆ ಅವರು. ಅದರಿಂದ ಈಗಲೂ ಎಚ್ಚೆತ್ತ ವಹಿಸ್ಕೊಂಡು ಸುಳ್ಳನ್ನು ಬಿಂಬಿಸುವಂಥ ಕೆಲಸ ನಿಲ್ಲಿಸಬೇಕು. ಆಡಳಿತವಾಗಿ ಏನಾದರೂ ತಪ್ಪುಗಳು ಮಾಡಿದರೆ ಅದನ್ನು ಸರಿಪಡಿಸ್ಲಿಕ್ಕೆ ನಮ್ಗೆ ಸೂಚನೆ ಕೊಡ್ಬೋದು.
ಆದರೆ ಈ ಸುಳ್ಳು ಮಾಡೋದನ್ನು ನಿಲ್ಲಿಸ್ಬೇಕು. ಅಂದರೆ ಇದು ಮುಂದಿನ ಕಾನೂನು ಹೋರಾಟಕ್ಕೆ ನಿಮಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ದಂಗೆ ಆಯ್ತಾ? ಅಲ್ಲ, ಕಾನೂನು ಹೋರಾಟ ಮುಂದೆ ಯಾವ ರೀತಿ ನಡೀತದೆ ನಾವು ಅದನ್ನು ಅದೇ ರೀತಿ ಹೋಗ್ತೀವಿ. ಇದಿಷ್ಟು ಪೊನ್ನಣ್ಣ ಅವರ ಒಂದು ಸ್ಪಷ್ಟ ನುಡಿ. ಅಂದರೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಒಂದು ಕೇಸ್ ಮೂಡ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದು ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ. ಮುಂದಿನ ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರವಿ ಸೆಚರ್, ಪಬ್ಲಿಕ್ ಟಿವಿ, ಬೆಂಗಳೂರು.